ನಾನು ಭಾಳ ಕಡೆ ನೋಡಿದ್ದೀನಿ. ಎಲ್ಲ ಕಡೆನೂ ಬರೀ ಪತಂಗೋತ್ಸವ ಅಂದು ಬರೀ ಪತಂಗಗಳನ್ನು ಮಾತ್ರ ಪತಂಗ ಹಾರಿಸುವುದು ಕೈಟ. ಆದರೆ ನಮ್ಮ ಹೆಣ್ಮಕ್ಳಿಗೋಸ್ಕರ ಮೊಟ್ಟ ಮೊದಲನೆಯ ಬಾರಿಗೆ ಈ PKP ಫೌಂಡೇಶನ್ ಕಡೆಯಿಂದ ನಾವು ನೋಡ್ತಾ ಇದ್ದೀವಿ. ಈಗ ಎಲ್ಲರೂ ನೋಡ್ತಾ ಇರೋ ಪ್ರಕಾರ ಲಗೋರಿ ಆಡ್ತಾ ಇದ್ದೀವಿ. ನಾವೆಲ್ಲರೂ ಚಿಕ್ಕ ಮಕ್ಕಳಿದ್ದಾಗ ಆಡಿದ್ವಿ ಲಗೋರಿ. ಆದರೆ ಮೊಟ್ಟ ಮೊದಲ ಬಾರಿಗೆ ನಾವು ಇಷ್ಟು ದೊಡ್ಡವರು ಆದಮೇಲೆ ಮದುವೆ ಆಗಿ ಮಕ್ಕಳಾದ್ಮೇಲೆ ಮಕ್ಕಳನ್ನು ನಮ್ಮ ಜೊತೆ ಕರ್ಕೊಂಡು ಬಂದು ಮಕರ ಸಂಕ್ರಾಂತಿಯ ದಿನ ಇಷ್ಟೊಂದು ವಿಜೃಂಭಣೆಯಿಂದ ಹಾಗೂ ನಮ್ಮನ್ನು ನಾವು ತೊಡಗಿಸಿಕೊಂಡು ಆಡುವಂಥ ಆಟ ಲಗೋರಿ ಆಟ. ಈ ಆಟವನ್ನು ನಾವು ಆಡ್ತಾ ಇದ್ದೀವಿ ಇವತ್ತು. ಅದಕ್ಕೋಸ್ಕರ ನಾನು ಅವರಿಗೆ ಪವನ್ ಕನಗಲಿ ಫೌಂಡೇಶನ್ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಮೊಟ್ಟ ಮೊದಲನೇ ಬಾರಿಗೆ ನಾನು ನೋಡಿದ್ದು. ಅದೇ ರೀತಿಯಾಗಿ ನೀವೆಲ್ಲರೂ ನೋಡೋ ರೀತಿ ಕೂಡ ನಾವು ಬುಗುರಿ ಈಗಿನ ಚಿಕ್ಕ ಮಕ್ಕಳು ನಮ್ಮ ಮಕ್ಕಳೆಲ್ಲರೂ ಮೊಬೈಲ್ ಹಿಡ್ಕೊಂಡು ಆ ಗೇಮು ಈ ಗೇಮು ಆಡ್ತಿರ್ತಾರೆ. ನಮ್ಮ ಮಕ್ಕಳಿಗೆ ಗೊತ್ತೇ ಇಲ್ಲ ಬುಗುರಿ ಅಂದರೆ ಏನು, ಆಮೇಲೆ ಚಿನ್ನಿದಾಂಡು ಅಂದರೆ ಏನು ಆ ಹಳ್ಳಿಯ ಕಡೆ ಇರ್ತಕ್ಕಂಥ ಮಕ್ಕಳಾಗಿರ್ಬೋದು ಅವರೆಲ್ಲರಿಗೂ ಕೂಡ ಪ್ರೋತ್ಸಾಹ ಕೊಡೋ ರೀತಿಯಾಗಿ ಈ ಕಾರ್ಯಕ್ರಮವನ್ನು ಸ್ಪರ್ಧೆಯ ರೀತಿಯಲ್ಲಿ ಏನು ಮಾಡಿದ್ದಾರೆ ಅಂದರೆ ಇವರು ಏರ್ಪಡಿಸಿದ್ದಾರೆ. ಸೊ ಇವರಿಗೆ ನನ್ನ ಧನ್ಯವಾದಗಳನ್ನು ಸಲ್ಲಿಸುತ್ತಾ ನಾವೆಲ್ಲರೂ ಕೂಡ ಅತ್ಯಂತ ಖುಷಿಯಿಂದ ಈ ಕಾರ್ಯಕ್ರಮವನ್ನು ಎಂಜಾಯ್ ಮಾಡ್ತಾ ಇದ್ದೀವಿ. ಹಾಗೆ ಆಟನೂ ಆಡ್ತಾ ಇದ್ದೀವಿ ಮೊಟ್ಟ ಮೊದಲ ಬಾರಿಗೆ ಅಂತ ಹೇಳ್ತಾ ಧನ್ಯವಾದಗಳು. ಕೈಟ್ ಫೆಸ್ಟಿವಲ್ ಅಂದರೆ ಸರ್ ನೋಡಿದ್ವಿ. ಮೊಟ್ಟ ಮೊದಲನೇ ಬಾರಿಗೆ ಎಷ್ಟು ದೊಡ್ಡ ಗಾಳಿಪಟಗಳನ್ನು ತಂದಿಲ್ಲಿ ಹಾರಿಸಿದ್ರು. ಅದನ್ನು ಕೂಡ ನಾವು ಇದೇ ಮೊದಲನೆಯ ಬಾರಿಗೆ ನಮ್ಮ ವಿಭಾಗದಲ್ಲಿ ನೋಡಿದ್ದು ಮೊದಲನೆಯ ಬಾರಿಗೆ. ಅದೇ ರೀತಿಯಾಗಿ ಎಲ್ಲ ಮಕ್ಕಳಾಗಿರ್ಬೋದು ಪಾಲಕರಾಗಿರ್ಬೋದು ತಮ್ಮನ್ನು ತಾವು ತೊಡಗಿಸಿಕೊಂಡು ಅಂದರೆ ಅತಿ ಖುಷಿಯಿಂದ ಪತಂಗಗಳನ್ನು ಹಾರಿಸ್ತಾ ಇದ್ರು. ಅದನ್ನೆಲ್ಲವೂ ನೋಡಿ ಕೂಡ ಮಕರ ಸಂಕ್ರಾಂತಿ ವೈಬ್ ಬಂತು. ಈ ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಆ ವೈಬ್ ಇದನ್ನೆಲ್ಲ ನೋಡಿದರೆ ಈ ವರ್ಷ ಏನೋ ನಾನು ಮಕರ ಸಂಕ್ರಾಂತಿ ನಿಜವಾಗ್ಲೂ ಆಚರಿಸ್ತಾ ಇದ್ದೀನಿ ಅಂತ ನನಗನ್ನಿಸ್ತು. ಕಳೆದ 7 ವರ್ಷಗಳಿಂದ ಪವನ್ ಕನಗಲಿ ಫೌಂಡೇಶನ್ ಮಕ್ಕಳಿಗಾಗಿ ಗಾಳಿಪಟ ತಯಾರಿಸುವುದು ಮತ್ತು ಅದೇ ಗಾಳಿಪಟನ ಹಾರಿಸುವ ಸ್ಪರ್ಧೆಯನ್ನು ಹಮ್ಮಿಕೊಂಡಿದೆ. ಈ ಸ್ಪರ್ಧೆ ಆಯೋಜನೆಗೆ ಮುಖ್ಯ ಉದ್ದೇಶ ಗಾಳಿಪಟದ ಜೊತೆಗೆ ಈ ಸಂಕ್ರಾಂತಿ ಹಬ್ಬದ ಮಹತ್ವ ಏನಿದೆ, ಈ ಹಿನ್ನೆಲೆ ಏನಿದೆ, ಈ ಉತ್ತರಾಯಣದ ಉದ್ದೇಶವೇನಿದೆ, ಈ ವೈಜ್ಞಾನಿಕ ಹಿನ್ನೆಲೆಯನ್ನು ಗಮನದಲ್ಲಿಟ್ಟುಕೊಂಡು ಈ ಆಯೋಜನೆಯನ್ನು ಪವನ್ ಕನಗಲಿಯವರು ಕಳೆದ 7 ವರ್ಷಗಳಿಂದ ಮಾಡ್ತಿದ್ದಾರೆ. ಸೊ ಇದಕ್ಕೊಂದು ಸಾಂಸ್ಥಿಕ ರೂಪವನ್ನು ಕೊಟ್ಟು ಈ ಆಯೋಜನೆಯನ್ನು ಮಾಡ್ತಾ ಬರ್ತಿದ್ದಾರೆ. ಇದು ಆರಂಭದಲ್ಲಿ ಮೇಕಿಂಗ್ ಇತ್ತು, ಆಮೇಲೆ ಫ್ಲೈಯಿಂಗ್ ಆಯಿತು, ಆಮೇಲೆ ಈ ದೇಶಿ ಕಲೆಗಳನ್ನು ಪರಿಚಯಿಸೋ ದೃಷ್ಟಿಕೋನದಿಂದ ಗಾಳಿಪಟಗಳನ್ನು ತಯಾರಿಸೋದು, ಹಾರಿಸೋದು, ಬುಗುರಿ, ಚಿನ್ನಿದಾಂಡು, ಲಗೋರಿ, ಮಕ್ಕಳಿಗಾಗಿ ಚಿತ್ರಕಲೆ, ಭಾಷಣ ಸ್ಪರ್ಧೆಗಳನ್ನು ಹೀಗೆ ಗಾಳಿಪಟಕ್ಕೆ ಸಂಬಂಧಪಟ್ಟಂತೆ ಮತ್ತು ಸಂಕ್ರಾಂತಿ ಹಬ್ಬಕ್ಕೆ ಸಂಬಂಧಪಟ್ಟಂತೆ ವಿವಿಧ ಸ್ಪರ್ಧೆಗಳ ರೂಪದಲ್ಲಿ ಅಂದರೆ ಡೈರೆಕ್ಟಾಗಿ ಈಗ ನಾವು ಇನ್ವಾಲ್ವ್ ಮಾಡಿದ್ವಿ ಅಂದರೆ ಮಕ್ಕಳು ಬರೋದಿಲ್ಲ ಅನ್ನೋ ದೃಷ್ಟಿಕೋನದಿಂದ ಸ್ಪರ್ಧೆಗಳನ್ನು ಮಾಡಿ ಮಕ್ಕಳಿಗೆ ಬಹುಮಾನಗಳನ್ನು, ನಗದುಗಳನ್ನು, ಪಾರಿತೋಷಿಕಗಳನ್ನು ಬೃಹತ್ ಪ್ರಮಾಣದಲ್ಲಿ ಬಹುಮಾನಗಳಾಗಿ ವಿತರಣೆ ಮಾಡೋದ್ರ ಮುಖಾಂತರ ಈ ಸ್ಪರ್ಧೆಯನ್ನು ಕಂಡಕ್ಟ್ ಮಾಡ್ತಾಯಿದ್ದೀವಿ. ಪ್ರತಿ ವರ್ಷದಿಂದ ವರ್ಷ ಈ ಸ್ಪರ್ಧೆ ಮುಂದುವರೆದು ಈ ವರ್ಷ ಅಂತಾರಾಷ್ಟ್ರೀಯ ಮಟ್ಟದ ಗಾಳಿಪಟದಿಂದ ಕೈಟ್ ಫೆಡರೇಷನ್ ಆಫ್ ಇಂಡಿಯಾ ಜೊತೆಗೆ ನಾವು ಕೊಲ್ಯಾಬ್ರೇಟ್ ಆಗಿದ್ದೀವಿ. ಸೊ ಈ ಕೊಲ್ಯಾಬ್ರೇಷನ್ನಿಂದ ಆ ಟೀಮ್ ವತಿಯಿಂದ ಲಕ್ಷದ್ವೀಪ, ಕೇರಳ, ದೆಹಲಿ ನಾನಾ ವಿಭಾಗಗಳಿಂದ ಕೈಟ್ ಫ್ಲೈಯರ್ಸ್ ಬಂದಿದ್ದಾರೆ. ಸೊ ಅವರು ತಮ್ಮ ಸ್ಕಿಲ್ಗಳನ್ನು ಮಕ್ಕಳಿಗೆ ಹೇಳೋದ್ರ ಮುಖಾಂತರ, ಮಕ್ಕಳ ಜೊತೆ ಬೆರೆಯೋದ್ರ ಮುಖಾಂತರ ಈ ಒಂದು ಸ್ಪರ್ಧೆ ಇಂದು ನಡೀತಾ ಇದೆ. ನಾನು ಭಾಳ ಕಡೆ ನೋಡಿದ್ದೀನಿ. ಎಲ್ಲ ಕಡೆನೂ ಬರೀ ಪತಂಗೋತ್ಸವ ಅಂದು ಬರೀ ಪತಂಗಗಳನ್ನು ಮಾತ್ರ ಪತಂಗ ಹಾರಿಸುವುದು ಕೈಟ. ಆದರೆ ನಮ್ಮ ಹೆಣ್ಮಕ್ಳಿಗೋಸ್ಕರ ಮೊಟ್ಟ ಮೊದಲನೆಯ ಬಾರಿಗೆ ಈ PKP ಫೌಂಡೇಶನ್ ಕಡೆಯಿಂದ ನಾವು ನೋಡ್ತಾ ಇದ್ದೀವಿ. ಈಗ ಎಲ್ಲರೂ ನೋಡ್ತಾ ಇರೋ ಪ್ರಕಾರ ಲಗೋರಿ ಆಡ್ತಾ ಇದ್ದೀವಿ. ನಾವೆಲ್ಲರೂ ಚಿಕ್ಕ ಮಕ್ಕಳಿದ್ದಾಗ ಆಡಿದ್ವಿ ಲಗೋರಿ. ಆದರೆ ಮೊಟ್ಟ ಮೊದಲ ಬಾರಿಗೆ ನಾವು ಇಷ್ಟು ದೊಡ್ಡವರು ಆದಮೇಲೆ ಮದುವೆ ಆಗಿ ಮಕ್ಕಳಾದ್ಮೇಲೆ ಮಕ್ಕಳನ್ನು ನಮ್ಮ ಜೊತೆ ಕರ್ಕೊಂಡು ಬಂದು ಮಕರ ಸಂಕ್ರಾಂತಿಯ ದಿನ ಇಷ್ಟೊಂದು ವಿಜೃಂಭಣೆಯಿಂದ ಹಾಗೂ ನಮ್ಮನ್ನು ನಾವು ತೊಡಗಿಸಿಕೊಂಡು ಆಡುವಂಥ ಆಟ ಲಗೋರಿ ಆಟ. ಈ ಆಟವನ್ನು ನಾವು ಆಡ್ತಾ ಇದ್ದೀವಿ ಇವತ್ತು. ಅದಕ್ಕೋಸ್ಕರ ನಾನು ಅವರಿಗೆ ಪವನ್ ಕನಗಲಿ ಫೌಂಡೇಶನ್ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಮೊಟ್ಟ ಮೊದಲನೇ ಬಾರಿಗೆ ನಾನು ನೋಡಿದ್ದು. ಅದೇ ರೀತಿಯಾಗಿ ನೀವೆಲ್ಲರೂ ನೋಡೋ ರೀತಿ ಕೂಡ ನಾವು ಬುಗುರಿ ಈಗಿನ ಚಿಕ್ಕ ಮಕ್ಕಳು ನಮ್ಮ ಮಕ್ಕಳೆಲ್ಲರೂ ಮೊಬೈಲ್ ಹಿಡ್ಕೊಂಡು ಆ ಗೇಮು ಈ ಗೇಮು ಆಡ್ತಿರ್ತಾರೆ. ನಮ್ಮ ಮಕ್ಕಳಿಗೆ ಗೊತ್ತೇ ಇಲ್ಲ ಬುಗುರಿ ಅಂದರೆ ಏನು, ಆಮೇಲೆ ಚಿನ್ನಿದಾಂಡು ಅಂದರೆ ಏನು ಆ ಹಳ್ಳಿಯ ಕಡೆ ಇರ್ತಕ್ಕಂಥ ಮಕ್ಕಳಾಗಿರ್ಬೋದು ಅವರೆಲ್ಲರಿಗೂ ಕೂಡ ಪ್ರೋತ್ಸಾಹ ಕೊಡೋ ರೀತಿಯಾಗಿ ಈ ಕಾರ್ಯಕ್ರಮವನ್ನು ಸ್ಪರ್ಧೆಯ ರೀತಿಯಲ್ಲಿ ಏನು ಮಾಡಿದ್ದಾರೆ ಅಂದರೆ ಇವರು ಏರ್ಪಡಿಸಿದ್ದಾರೆ. ಸೊ ಇವರಿಗೆ ನನ್ನ ಧನ್ಯವಾದಗಳನ್ನು ಸಲ್ಲಿಸುತ್ತಾ ನಾವೆಲ್ಲರೂ ಕೂಡ ಅತ್ಯಂತ ಖುಷಿಯಿಂದ ಈ ಕಾರ್ಯಕ್ರಮವನ್ನು ಎಂಜಾಯ್ ಮಾಡ್ತಾ ಇದ್ದೀವಿ. ಹಾಗೆ ಆಟನೂ ಆಡ್ತಾ ಇದ್ದೀವಿ ಮೊಟ್ಟ ಮೊದಲ ಬಾರಿಗೆ ಅಂತ ಹೇಳ್ತಾ ಧನ್ಯವಾದಗಳು. ಕೈಟ್ ಫೆಸ್ಟಿವಲ್ ಅಂದರೆ ಸರ್ ನೋಡಿದ್ವಿ.
ಮೊಟ್ಟ ಮೊದಲನೇ ಬಾರಿಗೆ ಇಷ್ಟು ದೊಡ್ಡ ಗಾಳಿಪಟಗಳನ್ನು ತಂದಿಲ್ಲಿ ಹಾರಿಸಿದ್ರು. ಅದನ್ನು ಕೂಡ ನಾವು ಇದೇ ಮೊದಲನೆಯ ಬಾರಿಗೆ ನಮ್ಮ ವಿಭಾಗದಲ್ಲಿ ನೋಡಿದ್ದು ಮೊದಲನೆಯ ಬಾರಿಗೆ. ಅದೇ ರೀತಿಯಾಗಿ ಎಲ್ಲ ಮಕ್ಕಳಾಗಿರ್ಬೋದು, ಪಾಲಕರಾಗಿರ್ಬೋದು, ತಮ್ಮನ್ನು ತಾವು ತೊಡಗಿಸಿಕೊಂಡು ಅಂದರೆ ಅತಿ ಖುಷಿಯಿಂದ ಪತಂಗಗಳನ್ನು ಹಾರಿಸ್ತಾ ಇದ್ರು. ಅದನ್ನೆಲ್ಲವೂ ನೋಡಿ ಕೂಡ ಮಕರ ಸಂಕ್ರಾಂತಿ ವೈಬ್ ಬಂತು. ಈ ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಆ ವೈಬ್ ಇದನ್ನೆಲ್ಲ ನೋಡಿದರೆ ಈ ವರ್ಷ ಏನೋ ನಾನು ಮಕರ ಸಂಕ್ರಾಂತಿ ನಿಜವಾಗ್ಲೂ ಆಚರಿಸ್ತಾ ಇದ್ದೀನಿ ಅಂತ ನನಗನ್ನಿಸ್ತು. ಕಳೆದ 7 ವರ್ಷಗಳಿಂದ ಪವನ್ ಕನಗಲಿ ಫೌಂಡೇಶನ್ ಮಕ್ಕಳಿಗಾಗಿ ಗಾಳಿಪಟ ತಯಾರಿಸುವುದು ಮತ್ತು ಅದೇ ಗಾಳಿಪಟನ ಹಾರಿಸುವ ಸ್ಪರ್ಧೆಯನ್ನು ಹಮ್ಮಿಕೊಂಡಿದೆ. ಈ ಸ್ಪರ್ಧೆ ಆಯೋಜನೆಗೆ ಮುಖ್ಯ ಉದ್ದೇಶ ಗಾಳಿಪಟದ ಜೊತೆಗೆ ಈ ಸಂಕ್ರಾಂತಿ ಹಬ್ಬದ ಮಹತ್ವ ಏನಿದೆ, ಈ ಹಿನ್ನೆಲೆ ಏನಿದೆ, ಈ ಉತ್ತರಾಯಣದ ಉದ್ದೇಶವೇನಿದೆ, ಈ ವೈಜ್ಞಾನಿಕ ಹಿನ್ನೆಲೆಯನ್ನು ಗಮನದಲ್ಲಿಟ್ಟುಕೊಂಡು ಈ ಆಯೋಜನೆಯನ್ನು ಪವನ್ ಕನಗಲಿ ಅವರು ಕಳೆದ 7 ವರ್ಷಗಳಿಂದ ಮಾಡ್ತಿದ್ದಾರೆ. ಸೊ ಇದಕ್ಕೊಂದು ಸಾಂಸ್ಥಿಕ ರೂಪವನ್ನು ಕೊಟ್ಟು ಈ ಆಯೋಜನೆಯನ್ನು ಮಾಡ್ತಾ ಬರ್ತಿದ್ದಾರೆ. ಇದು ಆರಂಭದಲ್ಲಿ ಮೇಕಿಂಗ್ ಇತ್ತು, ಆಮೇಲೆ ಫ್ಲೈಯಿಂಗ್ ಆಯಿತು, ಆಮೇಲೆ ಈ ದೇಶಿ ಕಲೆಗಳನ್ನು ಪರಿಚಯಿಸೋ ದೃಷ್ಟಿಕೋನದಿಂದ ಗಾಳಿಪಟಗಳನ್ನು ತಯಾರಿಸೋದು, ಹಾರಿಸೋದು, ಬುಗುರಿ, ಚಿನ್ನಿದಾಂಡು, ಲಗೋರಿ, ಮಕ್ಕಳಿಗಾಗಿ ಚಿತ್ರಕಲೆ, ಭಾಷಣ ಸ್ಪರ್ಧೆಗಳನ್ನು, ಹೀಗೆ ಗಾಳಿಪಟಕ್ಕೆ ಸಂಬಂಧಪಟ್ಟಂತೆ ಮತ್ತು ಸಂಕ್ರಾಂತಿ ಹಬ್ಬಕ್ಕೆ ಸಂಬಂಧಪಟ್ಟಂತೆ ವಿವಿಧ ಸ್ಪರ್ಧೆಗಳ ರೂಪದಲ್ಲಿ, ಅಂದರೆ ಡೈರೆಕ್ಟಾಗಿ ಈಗ ನಾವು ಇನ್ವಾಲ್ವ್ ಮಾಡಿದ್ವಿ ಅಂದರೆ ಮಕ್ಕಳು ಬರೋದಿಲ್ಲ ಅನ್ನೋ ದೃಷ್ಟಿಕೋನದಿಂದ ಸ್ಪರ್ಧೆಗಳನ್ನು ಮಾಡಿ ಮಕ್ಕಳಿಗೆ ಬಹುಮಾನಗಳನ್ನು, ನಗದುಗಳನ್ನು, ಪಾರಿತೋಷಿಕಗಳನ್ನು ಬೃಹತ್ ಪ್ರಮಾಣದಲ್ಲಿ ಬಹುಮಾನಗಳಾಗಿ ವಿತರಣೆ ಮಾಡೋದ್ರ ಮುಖಾಂತರ ಈ ಸ್ಪರ್ಧೆಯನ್ನು ಕಂಡಕ್ಟ್ ಮಾಡ್ತಾಯಿದ್ದೀವಿ. ಪ್ರತಿ ವರ್ಷದಿಂದ ವರ್ಷ ಈ ಸ್ಪರ್ಧೆ ಮುಂದುವರೆದು ಈ ವರ್ಷ ಅಂತಾರಾಷ್ಟ್ರೀಯ ಮಟ್ಟದ ಗಾಳಿಪಟದಿಂದ ಕೈಟ್ ಫೆಡರೇಷನ್ ಆಫ್ ಇಂಡಿಯಾ ಜೊತೆಗೆ ನಾವು ಕೊಲ್ಯಾಬ್ರೇಟ್ ಆಗಿದ್ದೀವಿ. ಸೊ ಈ ಕೊಲ್ಯಾಬ್ರೇಷನ್ನಿಂದ ಆ ಟೀಮ್ ವತಿಯಿಂದ ಲಕ್ಷದ್ವೀಪ, ಕೇರಳ, ದೆಹಲಿ ನಾನಾ ವಿಭಾಗಗಳಿಂದ ಕೈಟ್ ಫ್ಲೈಯರ್ಸ್ ಬಂದಿದ್ದಾರೆ. ಸೊ ಅವರು ತಮ್ಮ ಸ್ಕಿಲ್ಗಳನ್ನು ಮಕ್ಕಳಿಗೆ ಹೇಳೋದ್ರ ಮುಖಾಂತರ, ಮಕ್ಕಳ ಜೊತೆ ಬೆರೆಯೋದ್ರ ಮುಖಾಂತರ ಈ ಒಂದು ಸ್ಪರ್ಧೆ ಇಂದು ನಡೀತಾ ಇದೆ. ನಾನು ಭಾಳ ಕಡೆ ನೋಡಿದ್ದೀನಿ, ಎಲ್ಲ ಕಡೆನೂ ಬರೀ ಪತಂಗೋತ್ಸವ ಅಂದು ಬರೀ ಪತಂಗಗಳನ್ನು ಮಾತ್ರ ಪತಂಗ ಹಾರಿಸುವುದು, ಕೈಟ. ಆದರೆ ನಮ್ಮ ಹೆಣ್ಮಕ್ಳಿಗೋಸ್ಕರ ಮೊಟ್ಟ ಮೊದಲನೆಯ ಬಾರಿಗೆ ಈ PKP ಫೌಂಡೇಶನ್ ಕಡೆಯಿಂದ ನಾವು ನೋಡ್ತಾ ಇದ್ದೀವಿ. ಈಗ ಎಲ್ಲರೂ ನೋಡ್ತಾ ಇರೋ ಪ್ರಕಾರ ಲಗೋರಿ ಆಡ್ತಾ ಇದ್ದೀವಿ. ನಾವೆಲ್ಲರೂ ಚಿಕ್ಕ ಮಕ್ಕಳಿದ್ದಾಗ ಆಡಿದ್ವಿ ಲಗೋರಿ. ಆದರೆ ಮೊಟ್ಟ ಮೊದಲ ಬಾರಿಗೆ ನಾವು ಇಷ್ಟು ದೊಡ್ಡವರು ಆದಮೇಲೆ, ಮದುವೆ ಆಗಿ ಮಕ್ಕಳಾದ್ಮೇಲೆ ಮಕ್ಕಳನ್ನು ನಮ್ಮ ಜೊತೆ ಕರ್ಕೊಂಡು ಬಂದು ಮಕರ ಸಂಕ್ರಾಂತಿಯ ದಿನ ಇಷ್ಟೊಂದು ವಿಜೃಂಭಣೆಯಿಂದ ಹಾಗೂ ನಮ್ಮನ್ನು ನಾವು ತೊಡಗಿಸಿಕೊಂಡು ಆಡುವಂಥ ಆಟ ಲಗೋರಿ ಆಟ. ಈ ಆಟವನ್ನು ನಾವು ಆಡ್ತಾ ಇದ್ದೀವಿ ಇವತ್ತು. ಅದಕ್ಕೋಸ್ಕರ ನಾನು ಅವರಿಗೆ, ಪವನ್ ಕನಗಲಿ ಫೌಂಡೇಶನ್ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಮೊಟ್ಟ ಮೊದಲನೇ ಬಾರಿಗೆ ನಾನು ನೋಡಿದ್ದು. ಅದೇ ರೀತಿಯಾಗಿ ನೀವೆಲ್ಲರೂ ನೋಡೋ ರೀತಿ ಕೂಡ ನಾವು ಬುಗುರಿ, ಈಗಿನ ಚಿಕ್ಕ ಮಕ್ಕಳು, ನಮ್ಮ ಮಕ್ಕಳೆಲ್ಲರೂ ಮೊಬೈಲ್ ಹಿಡ್ಕೊಂಡು ಆ ಗೇಮು ಈ ಗೇಮು ಆಡ್ತಿರ್ತಾರೆ. ನಮ್ಮ ಮಕ್ಕಳಿಗೆ ಗೊತ್ತೇ ಇಲ್ಲ ಬುಗುರಿ ಅಂದರೆ ಏನು, ಆಮೇಲೆ ಚಿನ್ನಿದಾಂಡು ಅಂದರೆ ಏನು. ಆ ಹಳ್ಳಿಯ ಕಳೆ ಇರ್ತಕ್ಕಂಥ ಮಕ್ಕಳಾಗಿರ್ಬೋದು, ಅವರೆಲ್ಲರಿಗೂ ಕೂಡ ಪ್ರೋತ್ಸಾಹ ಕೊಡೋ ರೀತಿಯಾಗಿ ಈ ಕಾರ್ಯಕ್ರಮವನ್ನು ಸ್ಪರ್ಧೆಯ ರೀತಿಯಲ್ಲಿ ಏನು ಮಾಡಿದ್ದಾರೆ ಅಂದರೆ ಇವರು ಏರ್ಪಡಿಸಿದ್ದಾರೆ. ಸೊ ಇವರಿಗೆ ನನ್ನ ಧನ್ಯವಾದಗಳನ್ನು ಸಲ್ಲಿಸುತ್ತಾ ನಾವೆಲ್ಲರೂ ಕೂಡ ಅತ್ಯಂತ ಖುಷಿಯಿಂದ ಈ ಕಾರ್ಯಕ್ರಮವನ್ನು ಎಂಜಾಯ್ ಮಾಡ್ತಾ ಇದ್ದೀವಿ, ಹಾಗೆ ಆಟನೂ ಆಡ್ತಾ ಇದ್ದೀವಿ ಮೊಟ್ಟ ಮೊದಲ ಬಾರಿಗೆ ಅಂತ ಹೇಳ್ತಾ ಧನ್ಯವಾದಗಳು. ಕೈಟ್ ಫೆಸ್ಟಿವಲ್ ಅಂದರೆ ಸರ್ ನೋಡಿದ್ವಿ, ಮೊಟ್ಟ ಮೊದಲನೇ ಬಾರಿಗೆ ಇಷ್ಟು ದೊಡ್ಡ ಗಾಳಿಪಟಗಳನ್ನು ತಂದಿಲ್ಲಿ ಹಾರಿಸಿದ್ರು. ಅದನ್ನು ಕೂಡ ನಾವು ಇದೇ ಮೊದಲನೆಯ ಬಾರಿಗೆ ನಮ್ಮ ವಿಭಾಗದಲ್ಲಿ ನೋಡಿದ್ದು ಮೊದಲನೆಯ ಬಾರಿಗೆ. ಅದೇ ರೀತಿಯಾಗಿ ಎಲ್ಲ ಮಕ್ಕಳಾಗಿರ್ಬೋದು, ಪಾಲಕರಾಗಿರ್ಬೋದು, ತಮ್ಮನ್ನು ತಾವು ತೊಡಗಿಸಿಕೊಂಡು ಅಂದರೆ ಅತಿ ಖುಷಿಯಿಂದ ಪತಂಗಗಳನ್ನು ಹಾರಿಸ್ತಾ ಇದ್ರು. ಅದನ್ನೆಲ್ಲವೂ ನೋಡಿ ಕೂಡ ಮಕರ ಸಂಕ್ರಾಂತಿ ವೈಬ್ ಬಂತು. ಈ ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಆ ವೈಬ್ ಇದನ್ನೆಲ್ಲ ನೋಡಿದರೆ ಈ ವರ್ಷ ಏನೋ ನಾನು ಮಕರ ಸಂಕ್ರಾಂತಿ ನಿಜವಾಗ್ಲೂ ಆಚರಿಸ್ತಾ ಇದ್ದೀನಿ ಅಂತ ನನಗನ್ನಿಸ್ತು. ಕಳೆದ 7 ವರ್ಷಗಳಿಂದ ಪವನ್ ಕನಗಲಿ ಫೌಂಡೇಶನ್ ಮಕ್ಕಳಿಗಾಗಿ ಗಾಳಿಪಟ ತಯಾರಿಸುವುದು ಮತ್ತು ಅದೇ ಗಾಳಿಪಟನ ಹಾರಿಸುವ ಸ್ಪರ್ಧೆಯನ್ನು ಹಮ್ಮಿಕೊಂಡಿದೆ. ಈ ಸ್ಪರ್ಧೆ ಆಯೋಜನೆಗೆ ಮುಖ್ಯ ಉದ್ದೇಶ ಗಾಳಿಪಟದ ಜೊತೆಗೆ ಈ ಸಂಕ್ರಾಂತಿ ಹಬ್ಬದ ಮಹತ್ವ ಏನಿದೆ, ಈ ಹಿನ್ನೆಲೆ ಏನಿದೆ, ಈ ಉತ್ತರಾಯಣದ ಉದ್ದೇಶವೇನಿದೆ, ಈ ವೈಜ್ಞಾನಿಕ ಹಿನ್ನೆಲೆಯನ್ನು ಗಮನದಲ್ಲಿಟ್ಟುಕೊಂಡು ಈ ಆಯೋಜನೆಯನ್ನು ಪವನ್ ಕನಗಲಿ ಅವರು ಕಳೆದ 7 ವರ್ಷಗಳಿಂದ ಮಾಡ್ತಿದ್ದಾರೆ. ಸೊ ಇದಕ್ಕೊಂದು ಸಾಂಸ್ಥಿಕ ರೂಪವನ್ನು ಕೊಟ್ಟು ಈ ಆಯೋಜನೆಯನ್ನು ಮಾಡ್ತಾ ಬರ್ತಿದ್ದಾರೆ. ಇದು ಆರಂಭದಲ್ಲಿ ಮೇಕಿಂಗ್ ಇತ್ತು, ಆಮೇಲೆ ಫ್ಲೈಯಿಂಗ್ ಆಯಿತು, ಆಮೇಲೆ ಈ ದೇಶಿ ಕಲೆಗಳನ್ನು ಪರಿಚಯಿಸೋ ದೃಷ್ಟಿಕೋನದಿಂದ ಗಾಳಿಪಟಗಳನ್ನು ತಯಾರಿಸೋದು, ಹಾರಿಸೋದು, ಬುಗುರಿ, ಚಿನ್ನಿದಾಂಡು, ಲಗೋರಿ, ಮಕ್ಕಳಿಗಾಗಿ ಚಿತ್ರಕಲೆ, ಭಾಷಣ ಸ್ಪರ್ಧೆಗಳನ್ನು, ಹೀಗೆ ಗಾಳಿಪಟಕ್ಕೆ ಸಂಬಂಧಪಟ್ಟಂತೆ ಮತ್ತು ಸಂಕ್ರಾಂತಿ ಹಬ್ಬಕ್ಕೆ ಸಂಬಂಧಪಟ್ಟಂತೆ ವಿವಿಧ
ಸ್ಪರ್ಧೆಗಳ ರೂಪದಲ್ಲಿ ಅಂದರೆ ಡೈರೆಕ್ಟಾಗಿ ಈಗ ನಾವು ಇನ್ವಾಲ್ವ್ ಮಾಡಿದ್ವಿ ಅಂದರೆ ಮಕ್ಕಳು ಬರೋದಿಲ್ಲ ಅನ್ನೋ ದೃಷ್ಟಿಕೋನದಿಂದ ಸ್ಪರ್ಧೆಗಳನ್ನು ಮಾಡಿ ಮಕ್ಕಳಿಗೆ ಬಹುಮಾನಗಳನ್ನು, ನಗದುಗಳನ್ನು, ಪಾರಿತೋಷಿಕಗಳನ್ನು ಬೃಹತ್ ಪ್ರಮಾಣದಲ್ಲಿ ಬಹುಮಾನಗಳಾಗಿ ವಿತರಣೆ ಮಾಡೋದ್ರ ಮುಖಾಂತರ ಈ ಸ್ಪರ್ಧೆಯನ್ನು ಕಂಡಕ್ಟ್ ಮಾಡ್ತಾಯಿದ್ದೀವಿ. ಪ್ರತಿ ವರ್ಷದಿಂದ ವರ್ಷ ಈ ಸ್ಪರ್ಧೆ ಮುಂದುವರೆದು ಈ ವರ್ಷ ಅಂತಾರಾಷ್ಟ್ರೀಯ ಮಟ್ಟದ ಗಾಳಿಪಟದಿಂದ ಕೈಟ್ ಫೆಡರೇಷನ್ ಆಫ್ ಇಂಡಿಯಾ ಜೊತೆಗೆ ನಾವು ಕೊಲ್ಯಾಬ್ರೇಟ್ ಆಗಿದ್ದೀವಿ. ಸೊ ಈ ಕೊಲ್ಯಾಬ್ರೇಷನ್ನಿಂದ ಆ ಟೀಮ್ ವತಿಯಿಂದ ಲಕ್ಷದ್ವೀಪ, ಕೇರಳ, ದೆಹಲಿ ನಾನಾ ವಿಭಾಗಗಳಿಂದ ಕೈಟ್ ಫ್ಲೈಯರ್ಸ್ ಬಂದಿದ್ದಾರೆ. ಸೊ ಅವರು ತಮ್ಮ ಸ್ಕಿಲ್ಗಳನ್ನು ಮಕ್ಕಳಿಗೆ ಹೇಳೋದ್ರ ಮುಖಾಂತರ, ಮಕ್ಕಳ ಜೊತೆ ಬೆರೆಯೋದ್ರ ಮುಖಾಂತರ ಈ ಒಂದು ಸ್ಪರ್ಧೆ ಇಂದು ನಡೀತಾ ಇದೆ.